ಇನ್ನು ಚಂದಪಟ್ಟಿ ಎತ್ತಿ ಗೋಟೂರು ಚಿಂಚೋಳಿ ರಸ್ತೆ ದುರಸ್ತಿ ಮಾಡಿದ್ದಾರೆ. ಚಿಂಚೋಳಿ ಗ್ರಾಮಸ್ಥರು ಸುಮಾರು 5-6 ವರ್ಷಗಳಿಂದ ಕಾಳಗಿ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಗೋಟೂರು ಚಿಂಚೋಳಿ ಮಧ್ಯದಲ್ಲಿನ ರಸ್ತೆಯನ್ನು ತಗ್ಗು ತೊಡಿ ಬಂದ್ ಮಾಡಿದ್ದರಿಂದ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗ್ತಿತ್ತು. ಈ ರಸ್ತೆ ಖಾಸಗಿ ವ್ಯಕ್ತಿಯ ಜಮೀನಿನಲ್ಲಿ ಇದೆ ಎಂದು ಆ ವ್ಯಕ್ತಿ ಕೋರ್ಟಿನಲ್ಲಿ ದಾವೆ ಹೂಡಿದ್ದರಿಂದ ಸಮಸ್ಯೆ ಮತ್ತು ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗ್ತಿತ್ತು. ಇನ್ನು ದಾವೆ ಹೂಡಿದ್ರಿಂದ ರಸ್ತೆಯೂ ಕೂಡ ಮಾಡಲು ಬಿಡ್ತಾ ಇರಲಿಲ್ಲ. ಮಂಗಳವಾರ ಚಿಂಚೋಳಿ ಎಚ್ ಗ್ರಾಮಸ್ಥರು ಚಂದಾಪಟ್ಟಿ ಎತ್ತುವ ಮೂಲಕ ತಗ್ಗು ಬಿದ್ದಿರುವ ಗೋಟೂರು ಚಿಂಚೋಳಿ ಎಚ್ ಮಧ್ಯದಲ್ಲಿನ ರಸ್ತೆಯನ್ನು JCB ಯಂತ್ರದ ಮೂಲಕ ರಸ್ತೆಗೆ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿ ಸಂಚಾರಕ್ಕೆ ಮುಕ್ತ ಮಾಡಿದ್ದಾರೆ. ಗ್ರಾಮಗಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಚಂದಪಟ್ಟಿ ಎತ್ತಿ ಗೋಟೂರು ಚಿಂಚೋಳಿ ಎಚ್ ರಸ್ತೆ ದುರಸ್ತಿ ಮಾಡಿದ್ದಾರೆ. ಚಿಂಚೋಳಿ ಎಚ್ ಗ್ರಾಮಸ್ಥರು ಸುಮಾರು 5-6 ವರ್ಷಗಳಿಂದ ಕಾಳಗಿ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಗೋಟೂರು ಚಿಂಚೋಳಿ ಎಚ್ ಮಧ್ಯದಲ್ಲಿನ ರಸ್ತೆಯನ್ನು ತಗ್ಗು ತೋಡಿ ಬಂದ್ ಮಾಡಿದ್ದರಿಂದ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗ್ತಿತ್ತು. ಈ ರಸ್ತೆ ಖಾಸಗಿ ವ್ಯಕ್ತಿಯ ಜಮೀನಿನಲ್ಲಿ ಇದೆ ಎಂದು ಆ ವ್ಯಕ್ತಿ ಕೋರ್ಟಿನಲ್ಲಿ ದಾವೆ ಹೂಡಿದ್ದರಿಂದ ರಸ್ತೆ ಮಾಡಲು ಬಿಡ್ತಾ ಇರಲಿಲ್ಲ. ಮಂಗಳವಾರ ಚಿಂಚೋಳಿ ಎಚ್ ಗ್ರಾಮಸ್ಥರು ಚಂದಪಟ್ಟಿ ಎತ್ತುವ ಮೂಲಕ ತಗ್ಗು ಬಿದ್ದಿರುವ ಗೋಟೂರು ಚಿಂಚೋಳಿ ಎಚ್ ಮಧ್ಯದಲ್ಲಿನ ರಸ್ತೆಯನ್ನು JCB ಯಂತ್ರದ ಮೂಲಕ ರಸ್ತೆ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿ ಸಂಚಾರಕ್ಕೆ ಮುಕ್ತ ಮಾಡಿದ್ದಾರೆ. ಈ ರಸ್ತೆ ಸಂಚಾರಕ್ಕೆ ಅಡ್ಡಿ ಮಾಡಿದ್ದಲ್ಲಿ ಕಾಳಗಿ ಕಲಬುರಗಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಭೀಮರಾಯ್, RJ32 ಕನ್ನಡ ನ್ಯೂಸ್, ಕಾಳಗಿ. ಅವರಿಗೆ ಕೊಡಮ್ರಿ ಅವಾಗ ಏನಾಗಿತ್ತು ಮಾಡ್ಲತ್ತಾರ ಅವ್ರು ಮೀಡಿಯಾ ಎಲ್ಲರೂ ಹಿಂದೆ ಬಾರಿ ಕಡೆ 2004 ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ MLA ಆದ್ಮೇಲ್ರಿ ಇದು ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಐತ್ರಿ. ಬ್ರಿಡ್ಜ್ ಸ್ಯಾಂಕ್ಷನ್ ಆಯ್ತು. ಈ ಬ್ರಿಡ್ಜ್ ಸ್ಯಾಂಕ್ಷನ್ ಆದ್ಮೇಲೆ ಇದಕ್ಕೆ ರೋಡ್ ಮಾಡ್ಬೇಕಂತಂದ್ರು ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಅವ್ರು ಒಪ್ಪಿಗೆ ತೊಗೊಂಡೇ ಮಾಡ್ಯಾರ್ರಿ. ಯಾರ್ದು? ಈ ಸದರಿ ರೈತರದು ಒಪ್ಪಿಗೆ ತೊಗೊಂಡು ಮಾಡ್ಯಾರ. ಅವರು ಒಪ್ಪಿಗೆ ನಮಗಿಲ್ಲ, ನಾವು ಕೋರ್ಟಿಗೆ ಹೋಗ್ತೀವಿ ಅಂದ್ರೆ ಕೋರ್ಟಿಗೆ ಹೋಗಿ ನೀವು ಪರಿಹಾರ ತೊಗೊಂಡು ಸರ್ಕಾರದ ಬಳಿ ನೀವು ಪಡ್ಕೋರಿ ಅಂತಂದಾರ. ಸರ್ಕಾರನೂ ಕೂಡ ಇವ್ರಿಗೆ ಏನು ಈ ಭೂಮಿಗೆ ಎಷ್ಟು 30 ಅಡಿ ವಿಸ್ತೀರ್ಣ ಅದ ರೀ ಅಡಲ್ ರೋಡು. ಅವ್ರೇನು ಮಾಡ್ಯಾರ, ಕೋರ್ಟಿಗೆ ತಪ್ಪು ಮಾಹಿತಿ 120 ಫೀಟ್ ಕೊಟ್ಟಾರ್ರಿ. 120 ಫೀಟ್ ಕೊಟ್ಟು ಸುಮಾರು ಇದಕ್ಕೆ 3 ಎಕರೆ 2 ಎಕರೆ ಮ್ಯಾಲೆ ಏರಿಯಾ ತೋರಿಸ್ಯಾರ. 2 ಎಕರೆ ಮ್ಯಾಲೆ ಏರಿಯಾ ತೋರಿಸಿ ಕೋಟ್ಯಾನ್ ಗಂಟ್ಲೆ ಅನುದಾನ ಕೇಳತ್ತಾರ್ರಿ. ಮತ್ತು ಅವ್ರ ಕುಟುಂಬದವ್ರಿಗೆ ಒಬ್ಬರಿಗೆ ಸರ್ಕಾರಿ ನೌಕರಿ ಬೇಕಂತ್ರಿ. ಸರ್ಕಾರಿ ನೌಕರಿ ಮತ್ತು ಅವರಿಗೆ ಅನುದಾನ ಕೊಡ್ಲಕ್ಕೆ ನಮ್ಗೆ ಅಷ್ಟು ಆಗಲ್ಲ. ನಾವು ಆ್ಯಕ್ಚುಲಿ ಏನದ, ನೀವು ಬರ್ರಿ, ನಾವು ಸ್ಪಾಟ್ ಮೇಲೆ ಆಳೋದು ತಹಸೀಲ್ದಾರು ಮತ್ತು PWDದವ್ರು ಕರೆದು ನಾವು ಚಿಂಚೋಳಿ ಹಚ್ಚಿದವ್ರು ಎಲ್ಲರೂ ತಹಸೀಲ್ದಾರ್ ಸಮ್ಮುಖದಾಗ ಮೀಟಿಂಗ್ ಮಾಡಿದೇವ್ರಿ. ಆದ್ರೂ ಕೂಡ ಅವರು ವಕೀಲರಿಗೆ ಕೇಳ್ತೀವಿ, ಅವ್ರಿಗೆ ಕೇಳ್ತೀವಿ, ಇವ್ರಿಗೆ ಕೇಳ್ತೀವಿ, ಕುಂಟನಪ್ಪ ಹೇಳ್ಕೊತ ಜನರ ಒಗ್ಗಟ್ಟಿಲ್ದಕ್ಕೆ ಇದು ಅವ್ರಿಗೆ ಆಗಿ ಬಂದದ್ರಿ. ಆಡಂಬರ ಆಟ ಆಡ್ಲತ್ತಾರ. ಅದಕ್ಕೆ ಈಗ ನಾವು ಸುಮಾರು ಈಗ 4-5 ತಿಂಗಳಿಂದ ಮಳೆಗಾಲ ದಾಟದ ಮೇಲೆ ನಮ್ಮೂರವರು, ಗೋಟ್ರವರು, ರೈತರು, ಕುರುಬರು, ಕುರಿ, ದನಕಾಯಿಯವ್ರು, ದನಕಾಯಿಗಳು ಪರೇಶಾನರ ರೀ. ಮುದುಕರು 2-3 ಕುಂತು ಒಂದಿಬ್ಬರು ಏನಾಗ್ಯದ್ರಿ, ವಯಸ್ಸಾದವರು ಸ್ಲೀಪ್ ಆಗಿ ಕಾಲ್ ಜಾರಿ ಬಿದ್ದು ಅವ್ರು ದವಾಖಾನೆಗೆ ಅಡ್ಮಿಟ್ಗೆ ಸತ್ತಾರ್ರಿ, ತೀರ್ಕೊಂಡಾರ. ಇದು ಪ್ರಾಣ ಹಾನಿನೂ ಆಗ್ಯದ್ರಿ. ಮತ್ತೇನದ ಸಾಕಷ್ಟು ಜನರದು, ರೈತರದು ಮಾಲ್ನು ಹಾನಿ ಆಗ್ಯದ. ಯಾರು ಉದ್ದು ಹೆಸರು ರಾಶಿ ಮಾಡ್ಲಕ್ಕೆ ಇಚ್ ಕಡೆ ಬರಪ್ಲೇ ಇದ್ದಿಲ್ರಿ. ಅದಕ್ಕೆ ನಾವು ಚಿಂಚೋಳಿ ಇದ್ದವ್ರು ಎಲ್ಲರೂ ಗೋಟ್ನವ್ರು ಸೇರಿ ಇವತ್ತಿನ ದಿನ ಎಲ್ಲ ರೈತರು ಮತ್ತು ಸಾರ್ವಜನಿಕರು ಸೇರಿ ಚಂದಾಪಟ್ಟಿ ಮಾಡಿ JCB ಮುಖಾಂತರ ಇದು ನಿನ್ನೆ ಅಗಳಿರಿ. ಅವ್ರು ನಿನ್ನೆ ಅಗಳಿದ್ದಾರೆ, ಇವತ್ತು ಸ್ವಚ್ಛ ಮಾಡ್ಕೊಂಡಿವ್ರಿ. ನಿನ್ನೆಗಳೇ ಇದು 1996ದಾಗ ಇದು ಏನಾದ್ರು ಕೋರ್ಟಿಗೆ ಹೋಗಿ ಅವ್ರು ಕೋರ್ಟಿಗೆ ಹೋಗಿದೆ ಅಂದ್ರೆ ಇದು 1984ದಾಗ ಅವ್ರು ಕೋರ್ಟಿಗೆ ಹೋಗ್ಯಾರ. 84ದಾಗ 96ದಾಗ ಒಂದೇ ಊರಿಗೆ ಕನೆಕ್ಟಿವ್ ಇಲ್ಲ. ಕಾಳಗಿ ತಾಲೂಕಕ್ಕೆ ಸುಮಾರು ಹಳ್ಳಿಗಳಿಗೆ ಕಡಿಮೆ ರೋಡ್ನಾಗ ಕಡಿಮೆ ಪೆಟ್ರೋಲ್ದಾಗ ಒಳ್ಳೇದ ಆಗಿ ಹೋಗಿ ತಾಲೂಕದ ಕೆಲಸ ಮಾಡ್ಕೋಬೇಕಂತ ಸರ್ಕಾರ ದೇಹ ಇರ್ತದ. ಆ ದೇಹ ಏನಪ್ಪ ಅಂದ್ರೆ ಕೊಟ್ರು ಇವ್ರು ಭೂಮಿದವ್ರು ಏನಪ್ಪ ಕಡಿಗಣಿಸ್ಲತ್ತಾರ. 2008 ಹಿಡಿದು 2025 ಎಷ್ಟು ವರ್ಷ ಆಯ್ತು ಅನ್ನೋದು ನೀವೇ ಲೆಕ್ಕಾಚಾರ ಮಾಡಿಕೊಂಡು ಇದು ಏನಪ್ಪ ಅಂದ್ರೆ
ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಮುಂದೆ ಏನಪ್ಪ ಅಂದ್ರೆ ರೈತರಿಗೆ ಏನಪ್ಪ ಒಳ್ಳೇದು ಮಾಡಿ ಕೊಡ್ತೀರಿ ಅಂತೇಳಿ ಎಲ್ಲ ಸರ್ಕಾರ ಬಲ್ಲಿ ಮತ್ತು ಮೀಡಿಯಾದವ್ರ ಬಲ್ಲಿ ಎಲ್ಲರೂ ಭರವಸೆ ಅದ. ಅದಕ್ಕೆ ನೀವೆಲ್ಲರೂ ಚಲೋ ಬರೆದು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ವಿಶೇಷವಾಗಿ ಇಲ್ಲ ರೀ ಇಲ್ಲ ಅದು 33 ಗುಂಟೆ ಅದ ರೀ. ಇವ್ರ ಬಲ್ಲಿ ಕಾಪಿನೇ ಅದಲ್ಲ, PW ಕಾಪಿ ಕೊಟ್ಟರೆ. ಮತ್ತೊಂದು ಸಾಹೇಬ್ರೆ, ಮತ್ತೊಂದ್ರಿ ಅವರು ಸ್ಟಾರ್ಟ್ ಇದ್ರದಾಗ ಇದೆಲ್ಲ ಇಷ್ಟು ರಾಜಧಾಂತ ಆಗಬೇಕು, ಇಷ್ಟು ರಾಡಿ ಹೇಳ್ಬೇಕಂದ್ರೆ PWDದವ್ರ ಕಾರಣರ. PWDದವ್ರು ಏನು ಕಾರಣರ ಅಂದ್ರಿ, ಈ ಜಮೀನು ಆ ರೈತ ಏನು ಮಾಡ್ಯಾನ್ರಿ, ಡೈರೆಕ್ಟ್ ಕೋರ್ಟಿಗೆ ಹೋಗ್ಯಾನ. ಕೋರ್ಟ್ನಾಗ ಏನು ದಾವಾ ಹಾಕ್ಯಾರ್ರಿ, ಸೋ ಆ್ಯಂಡ್ ಸೋ ಇಂಥ ಜಂಪಾಣಿ ಗುತ್ತೇದಾರು ಮತ್ತು ಇದಕ್ಕೆ ಸಂಬಂಧಪಟ್ಟ PWDದವರು ಬಂದು ನನಗೆ ಗಿಡಕ್ಕೆ ಕಟ್ಟಿ ಹೊಡೆದು ರೋಡ್ ಮಾಡ್ಯಾರ ಅಂತ ಅವ್ರದ್ದು ದಾವಾ ಅದ ರೀ. ಆ ದಾವಾ ಸುಳ್ಳದ ರೀ. ಯಾಕಂದ್ರ ಇವ್ರಿಗೆ ಕಟ್ಟಿ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಕಾಪಿ ಬೇಕಲ್ರಿ. ಆ ದಾವಾದಾಗ FIR ಕಾಪಿನೇ ಇಲ್ಲ. ಇದ್ರದಾಗ ಮೂಲ ಜಡ ಅಂತಂದ್ರೆ PWDದವ್ರದ. ಅವ್ರು PWDದವರು ಸರ್ಕಾರಿ ವಕೀಲರು ಹೋಗಿ ಅಪ್ರೋಚ್ ಆಗಿಲ್ಲ. ನಾವು ಚಿತ್ತಾಪುರಕ್ಕೂ ಹೋಗಿವ್ರಿ, ಅಪ್ರೋಚ್ ಆಗಿಲ್ಲ. ಅಪ್ರೋಚ್ ಆಗ್ಲಾರ್ದಕ್ಕ ಸರ್ಕಾರಿ ವಕೀಲರು ಇದಕ್ಕೆ ನಿರಾಸಕ್ತಿ ತೋರ್ಯಾರ. ಇದಕ್ಕೆ ಕಾಳಗಿ PWD ಈಗ ಬಂದದ್ರಿ. ಮೊದಲು ಸೇಡಮ್ದವ್ರು ಇದ್ದರು. ಆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಅಪ್ರೋಚ್ ಆಗ್ಬೇಕಾಗಿತ್ತಲ್ರಿ. ಇವ್ರಿಗೆ ಏನೋ ಅವರು ಶಾಮಿಲ್ ಯಾರ ಅಂತ ನಮಗ ಅನಿಸ್ತದ್ರಿ. PWDದವರು ಮತ್ತೆ ಹೊಲದವ್ರು ಅವ್ರಿಗಿನೋ ಏನರ ಒಂದಿಷ್ಟು ಕಕ್ಕ ಸಿಕ್ಕಿರ್ಬೇಕಂತ ಹೇಳಿ ಹಿಂಗ ನಮ್ಮದು ರೈತರಿಗೆ ಪರಿಹಾರ ಕೊಡ್ಲಕ್ ಏನೋ ಎತ್ತರಾಗಿಲ್ರಿ. ಅವ್ರಿಗೆ 1 ಕೋಟಿ ಕೊಡ್ಲಿ ಸರ್ಕಾರ, ಅಂದ್ರೆ ನ್ಯಾಯಸಮ್ಮತ ಕೊಡ್ಲಿ. ರಸ್ತೆ ನಿರ್ಮಾಣ ಆಗ್ಯದ ಕೆಡಸೋದು ಬ್ಯಾಡ, ಅದು ತಪ್ಪದ ರೀ. ಈಗ ನಮ್ಮ ವಿಶೇಷ ಏನಂದ್ರೆ, ನಮ್ಮ ಚಿಂಚೋಳಿ ಗ್ರಾಮದಲ್ಲಿ ಸುಮಾರು 5 ರಾಜ್ಯ ಹೆದ್ದಾರಿಗಳು ಹಾದು ಹೋಗಿವೆ. ಅದರಲ್ಲಿ ವಿಶೇಷವಾಗಿ ಪತ್ರಕರ್ತರಿಗೆ, ಮೀಡಿಯಾದವರಿಗೆ ಮತ್ತು ರೈತರಿಗೆ ಬಂಧುಗಳಿಗೆ ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಸರ್ಕಾರ ಯಾವುದೇ ರೋಡ್ ಕೊಡಬೇಕಾದ್ರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರ ಅಧಿನಿಯಮ ಹಾಕ್ಕೊಳ್ತಾರೆ. ಆದರೆ ಇದ್ರ ಜೊತೆಯಲ್ಲಿ ಏನಾದಂದ್ರೆ, ಸುಮಾರು 15 ವರ್ಷಗಳ ಹಿಂದೆ ಇದು ನೀರಾವರಿ ಇಲಾಖೆಯಲ್ಲಿ ಬರ್ತೀವಲ್ಲ ಇವು ರೋಡ್ಸ್ಗಳು. ನೀರಾವರಿ ಇಲಾಖೆಯಲ್ಲಿ ಬರ್ತಿದ್ದು ಕಾಲಕ್ರಮೇಣ ಏನಾಯ್ತು ಅಂದರೆ ಜಿಲ್ಲಾ ಪಂಚಾಯತಿಯಲ್ಲಿ ಸೇರಿತಿದ್ರು ರೋಡ್. ಕಾಲಕ್ರಮೇಣವಾಗಿ PWDಗೆ ವರ್ಗಾವಣೆ, ಸನ್ಮಾನ್ಯ ಸ್ವಾಮಿ ಈಶ್ವರಪ್ಪ ಪಾಟೀಲ್ ವರ್ಗಾವಣೆ ಮಾಡಿದ್ರು. ಆಗಿನ ಕಾಲದಲ್ಲಿ ಅವ್ರು ಏನು ಮಾಡಿದ್ರು, ನಮ್ಮ ಗ್ರಾಮಕ್ಕೆ 18 ಕಾಲೇಜುಗಳು, ನಮ್ಮ ತಾಲೂಕಿಗೆ 18 ಹೈಸ್ಕೂಲ್ಗಳು ಎಲ್ಲ ತಂದು ಆ ವಿಷಯದಲ್ಲಿ ಈ ದಾರಿ ಕೂಡ 120 ರಾಜ್ಯ ಹೆದ್ದಾರಿ, ಕಾಳಿಗಿ ಟು ಕಮಲಾಪುರ ರಾಜ್ಯ ಹೆದ್ದಾರಿ ಇದೆ. 126 ಕಾಳಿಗಿ ಟು ಕಮಲಾಪುರ ಇದು ರಾಜ್ಯ ಹೆದ್ದಾರಿ ಇದೆ. ಇದರಲ್ಲಿ ವಿಶೇಷವಾಗಿ ನಾವು ಜನತೆ ಏನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅವರಿಗೆ ಅಂದ್ರೆ, ಅವ್ರಿಗೆ ನಾವೇನು ಹೊಡ್ಲಾಕ್ ಬಂದಿಲ್ಲ, ಅವ್ರಿಗೇನು ಬಡ್ಲಾಕ್ ಬಂದಿಲ್ಲ. ನಮ್ಮ ಕಾನೂನು ರೂಪದಲ್ಲಿ ನಮಗಿರ್ತಕ್ಕಂಥ ಲಾವನ್ನು ನಾವು ಹುಡ್ಕೊಂಡು ಬಂದೀವಿ. ಅವರಿಗೆ ರೊಕ್ಕ ಸಿಗಲಾಕ ತೊಂಬಲಕ್ಕೆ ಆ ವಿಷಯ ಬೇರೆ. ನಮ್ಮಲ್ಲಿ ಸುಮಾರು ಈ ದಾರಿಗೆ ಬರ್ತಕ್ಕಂಥ ರಸ್ತೆಯಲ್ಲಿ ನಮ್ಮ ಕಡು ಬಡವರು 10 ಸರ್ವೆ ನಂಬರ್ ಅವ. 10 ಸರ್ವೆ ನಂಬರಲ್ಲಿ 1 ಎಕರೆ ಅದ. ಒಂದು ದಲಿತ ಸಮಾಜದ ಒಂದು ಸರ್ವೆ ನಂಬರ್ ದಲಿತ ಸಮಾಜ ಪ್ರತಿಯೊಬ್ಬನಿಗೆ 20 ಗುಂಟೆನೇ ಅದ ರೀ. ದಲಿತ 10 ಗುಂಟೆ ರೋಡಿಗೆ ಹೋಗ್ಯದ. ಅದು ಆಯ್ತು, ಅಲ್ಲಿದೇನಾಯ್ತು, ಅದರಲ್ಲಿ 1 ಎಕರೆ ನಮ್ದು ಹಾಳಾಗ್ಯದ. ನಮ್ದೇನು ವಿಶೇಷವಾಗದ, ನಾವು ರಾಜ್ಯ ಹೆದ್ದಾರಿ ಆಗಲಿ PWD ಆಗಲಿ ಪ್ರತಿಯೊಂದು ಇಲಾಖೆ ಎದುರು ಹಾಳಕ್ಕೆ ಬರಲ್ಲ. ಇವೆಲ್ಲ ಸ್ವತ್ತುಗಳು ಸರ್ಕಾರಕ್ಕೆ ಸೇರಿರ್ತವೆ. ಅದರಲ್ಲಿ ನಾವು ವಿನಂತಿ ಆ ರೈತಿಗೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ಸಂಪಾದಕರಿದ್ರ ದಯಮಾಡಿ ಈ ರೋಡನ್ನು ಹೊಡಿಬೇಡ, ಒಳ್ಳೆಕ್ಕೆ ನಿನ್ಗೆ ಹಕ್ಕಿಲ್ಲ. ನೀನು ಹೊಡಿಬೇಕಾದ್ರೆ ನೀ ಯಾಕೆ ಬೇಡ ಕೊಡ್ತಿ? ಇದು ಸರ್ಕಾರದ ಆಸ್ತಿ, ಪಬ್ಲಿಕ್ ಆಸ್ತಿ, ಸಾರ್ವಜನಿಕರಿಗೆ ಬಳಸ್ಕೊಂಡಂಥ ಆಸ್ತಿ. ಇದಕ್ಕೆ ನೀವು ಮುಟ್ಟಬೇಡ, ಜನರಿಗೆ ತೊಂದರೆ ಕೊಡಬೇಡ. ಈಗಾಗಲೇ ಸೈಕಲ್ ಇದ್ರ ಮೇಲೆ ಗಾಡಿ ಮೇಲೆ ಹೋಗ್ತಕ್ಕಂಥ ಜನರು 10 ಜನರು ತೀರ್ಕೊಂಡ್ರು, ಆಕ್ಸಿಡೆಂಟ್ ಆಗ್ಯಾವ. ಈ ರೀತಿ ಅವರು ನಮ್ಮ ಗ್ರಾಮದ ವಿರುದ್ಧ, ನಮ್ಮ ಆಸ್ತಿ ವಿರುದ್ಧ, ಇದು ನಮ್ಮ ಆಸ್ತಿ, ನಮ್ಮ ಚಿಂಚೋಳಿ ಸೀಮೆ, ನಾವು ಒಂದ್ ವೇಳೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಗೋಟ್ರವರಿಗೆ, ಒಂದ್ ವೇಳೆ ಈಗ ತಾನೇ ಯಾರು ಭಾಗವಹಿಸ್ಲಿಲ್ಲ, ಒಂದ್ ವೇಳೆ ಇದ್ರಲ್ಲಿ ನೀವು ಇಚ್ಛಾ ತೋಲಿಲ್ಲ, ನಿಮ್ಮ ದೊಡ್ಡ ದೊಡ್ಡ ಶ್ರೀಮಂತರು ಹೊಲವ ಈ ಕಡೆ ಹೊಲಕ್ಕೆ, ಅವ್ರಿಗೆ ಈ ದಾರಿ ಆ ಕಡೆ ಹೋಗಲ್ಲ, ಅವ್ರನ್ನೂ ಎಚ್ಚೆತ್ತು ಹೇಳ್ಬೇಕು. ಆಮೇಲೆ ಏನಾದ್ರೆ ಒಂದ್ ವೇಳೆ ನೀವು ಗಮನಕ್ಕೆ ಹರಿಸಲಿಲ್ಲ ಸಂಪಾದಕರಾರಿ ಯಾರ್ಯಾರು, ನಾವು ಸೀದಾ ಏನು ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು ಮತ್ತು ಗೋಟ್ರಕ್ಕೆ ಬಂದು ಅದೇನು ರಾಜ್ಯ ಹೆದ್ದಾರಿ ಅಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ. ನಾವು ಕೂಡ ಹ್ಯಾಂಗೆ ಮಾಡೋಣ ಆ ಚಿತ್ರ ಅಲ್ಲಿ ತೋರಿಸ್ತೇವೆ ನಾವು. ದಯಮಾಡಿ ನೀವು ಎಲ್ಲರೂ ಇದ್ದೀರಿ, ದಯಮಾಡಿ ಸಂಪಾದಕರಿದ್ರಿ ಹೆಚ್ಚಿನ ಭಾಗವಹಿಸಿ ಮುಂದಿರ್ತಕ್ಕಂಥ ಏನು ಅವ್ನಿಗೆ ದುಡ್ಡು ಕೊಳ್ಳತ್ತಾರ ಅದಕ್ಕೆ ತುಂಬಲಕ್ಕ ಈ ರಸ್ತೆಗೆ ತೊಂದರೆ ಮಾಡಬಾರ್ದು, ಜನರಿಗೆ ತೊಂದರೆ ಮಾಡಬಾರ್ದು. ಅವರು ಹೊಲದ ಯಜಮಾನ್ರಿ 2007ದಾಗ ನಮಗೆ ಕೋರ್ಟ್ ನ್ಯಾಯಾಲಯ ಒಂದು ಆದೇಶ ನೀಡ್ಯದ. ಆ ಆದೇಶದಾಗ ಏನದ, ರೋಡ್ ಬಂದ್ ಮಾಡ್ರಿ ಅಂತ ಆದೇಶ.
ಗಾಡಿ